ಸಿಂಪಲ್ಲಾಗಿ ಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳುವ. ಸ್ವಲ್ಪ ಕಾಯಿಯನ್ನು ತುರಿದಿಟ್ಕೊಳ್ಬೇಕು. ಅದಾದ ನಂತರ ಒಂದು ಖಾರಕ್ಕೆ ತಕ್ಕ ಹಾಗೆ ನಾನಿಲ್ಲಿ 3 ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಒಂದು 3ರಿಂದ 4 ಬೆಳ್ಳುಳ್ಳಿ, ಇದನ್ನೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಸೊ ಇದು ಯಾವುದೇ ರೀತಿಯಾದಂತಹ ಹುರಿಗಡಲೆ ಆಗಿರಲಿ ಅಥವಾ ನೆಲಗಡಲೆ, ಇದು ಯಾವುದೂ ಇಲ್ಲದೆ ಸಿಂಪಲ್ಲಾಗಿ ಮನೆಯಲ್ಲಿರುವಂತಹ ಐಟಮಿಂದ ಮಾಡುವಂತಹ ಒಂದು ಚಟ್ನಿ. ಸೊ ನಿಮಗೆ ಬೇಕಿದ್ದರೆ ಗಟ್ಟಿಯಾಗಿಯೂ ಕೂಡ ಕಡಿಬೋದು, ನೀರಾಗಿ ಕಡಿಬೋದು. ನಾನಿಲ್ಲಿ ಅದನ್ನು ಗಟ್ಟಿಯಾಗಿ ಅಲ್ಲ, ನೀರಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಒಂದು ಚಿಕ್ಕ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ, ಅದಾದ ನಂತರ ಸಾಸಿವೆ, ಒಣಮೆಣಸು ಹಾಗೆಯೇ ಉದ್ದಿನಬೇಳೆಯನ್ನು ಹಾಕ್ಕೊಂಡು ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆಗೆ ಅದನ್ನು ರೆಡಿ ಮಾಡಿಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಚಟ್ನಿಗೆ ಈ ಒಗ್ಗರಣೆಯನ್ನು ಸೇರಿಸಿದ್ರೆ ತುಂಬಾ ರುಚಿಯಾಗಿ ಇರುತ್ತೆ. ಸೊ ಈ ಚಟ್ನಿಯನ್ನು ನಾವು ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಹುರಿಗಡಲೆ ಆಗಿರ್ಬೋದು ಅಥವಾ ಕಡಲೆಕಾಯಿ, ಸೊ ಇದೆಲ್ಲ ಮನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂತಹ ಒಂದು ಐಟಮಿಂದಲೇ ದಿಢೀರಾಗಿ ಈ ಕಾಯಿ ಚಟ್ನಿಯನ್ನು ಮಾಡ್ಬೋದು.